ಕನಕಪುರ ನಗರದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ನ್ಯಾಯಾಲಯದ ಕಟ್ಟಡದಲ್ಲಿ ವಕೀಲರ ಸಂಘಕ್ಕೆ ಪ್ರತ್ಯೇಕವಾದ ಕೊಠಡಿ ನಿರ್ಮಿಸಿಕೊಡುವಂತೆ ವಕೀಲರ ಸಂಘದ ಅಧ್ಯಕ್ಷ ಎಸಿ ಚೆನ್ನೇಗೌಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕನಕಪುರದ ಸಿವಿಲ್ ನ್ಯಾಯಾಲಯಕ್ಕೆ ಯತ್ನಾಳ್ರವರ ಮೇಲೆ ಹೂಡಿರುವ ಮಾನನಷ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಹಳೆ ಕಟ್ಟಡದಲ್ಲಿ ಇರುವ ವಕೀಲರ ಸಂಘಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸನ್ಮಾನ ಮಾಡಿ ಮಾತನಾಡಿದರು. ಕನಕಪುರದಲ್ಲಿ 270 ವಕೀಲರಿದ್ದು ಇವರಿಗೆ ಹೊಸದಾಗಿ ನಿರ್ಮಿಸಲಾಗಿರುವ ನೂತನ ನ್ಯಾಯಾಲಯದ ಕಟ್ಟಡದಲ್ಲಿ ಪ್ರತ್ಯೇಕವಾದ ವಕೀಲರ ಸಂಘಕ್ಕೆ ಜಾಗವಿಲ್ಲವಾಗಿದೆ. ಹಾಗೆಯೇ ಸಾಕಷ್ಟು ಯುವ ವಕೀಲರಿದ್ದು ಇವರಿಗೆ ವಾಚನಾಲಯದ ವ್ಯವಸ್ಥೆ ಕೂಡ ಬೇಕಾಗಿದ್ದು ಇವರಿಗೆ ವಾಚನಾಲಯವನ್ನು ಸಹ ಮಾಡಿಕೊಡುವಂತೆ ಮನವಿಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮಾಡಿದರು. ನೂತನ ನ್ಯಾಯಾಲಯದ ಕಟ್ಟಡವು ತಾಲೂಕು ಕೇಂದ್ರದಲ್ಲಿ ಇಷ್ಟೊಂದು ವಿಶಾಲವಾಗಿರುವುದು ಕರ್ನಾಟಕದಲ್ಲೇ ಮೊದಲನೆಯದಾಗಿದೆ. ಹಾಗಾಗಿ ನಾವೆಲ್ಲ ವಕೀಲರು ಆಭಾರಿಯಾಗಿದ್ದೇವೆ ಎಂದು ವಕೀಲರ ಸಂಘದ ಅಧ್ಯಕ್ಷರಾದ ಎಸಿ ಚೆನ್ನೇಗೌಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ನೂತನವಾಗಿ ನಿರ್ಮಿಸಲಾಗಿರುವ ನ್ಯಾಯಾಲಯದ ಕಟ್ಟಡವು ನಿರ್ಮಾಣವಾಗಬಾರದೆಂದು ಅನೇಕರು ತೊಂದರೆ ಕೊಟ್ಟರೂ ಸಹ ಹೊಸದಾಗಿ ಕಟ್ಟಡ ನಿರ್ಮಾಣವಾಗಿದೆ. ಹಾಗೆಯೇ ಉತ್ತಮ ರಸ್ತೆ ಕೂಡ ಕಲ್ಪಿಸಲಾಗಿದೆ ಎಂದರು. ಮೊದಲು ನ್ಯಾಯಾಲಯದ ಹೊಸ ಕಟ್ಟಡಕ್ಕೆ ಎಲ್ಲರೂ ಸಹ ಹೋಗಿ ಕಲಾಪ ನಡೆಯಲಿ. ಆಮೇಲೆ ನಿಮಗೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುತ್ತೇನೆ ಎಂದು ಭರವಸೆಯನ್ನು ನೀಡಿದರು. ನೂತನ ನ್ಯಾಯಾಲಯದ ಕಟ್ಟಡವು ಇನ್ನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಮಾಡಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದು ಕನಕಪುರ ವಕೀಲರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಸಿದ್ಧಾರ್ಥ, ಕಾರ್ಯದರ್ಶಿ ಸಿಎಸ್ ನಾರಾಯಣ್, ಖಜಾಂಚಿ ಸಾಗರ್, ಮಾಜಿ ಅಧ್ಯಕ್ಷರಾದ ವೀರಪ್ಪ, ನಂಜೇಗೌಡ, ಗಿರಿಧರ್, ಎಚ್ಎನ್ ಅಶೋಕ್, ಹಿರಿಯ ವಕೀಲರಾದ ರಾಮಚಂದ್ರಪ್ಪ, ಕೆಬಿ ರಾಜು ಸೇರಿದಂತೆ ಎಲ್ಲ ವಕೀಲರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗೌರವವನ್ನು ನಾವು ಕನಕಪುರ ವಕೀಲರು ಉಳಿಸ್ಕೊಂಡಿರೋದ್ರಿಂದ ಸಾಹೇಬರನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ಜೊತೆಗೆ ಸಾಹೇಬರು ನಮಗೆ ಕರ್ನಾಟಕದಲ್ಲೇ ಹೈಕೋರ್ಟ್ ಬಿಟ್ಟರೆ ಕನಕಪುರ ತಾಲೂಕಿನಲ್ಲಿ ಕನಕಪುರ ತಾಲೂಕಿನಲ್ಲಿ ಕರ್ನಾಟಕದಲ್ಲೇ ನಂಬರ್ 1 ಕೋರ್ಟು, ಹೈಕೋರ್ಟ್ ಬಿಟ್ಟರೆ ನಂಬರ್ 1 ಕೋರ್ಟು ಕರ್ನಾಟಕದಲ್ಲಿ ಕನಕಪುರದಲ್ಲಿ ಅದಕ್ಕೂ ಸಹ ಸಾಹೇಬರು ಧನ್ಯವಾದಗಳನ್ನ ತಿಳಿಸ್ತೇನೆ. ಇದೇ ರೀತಿ ಸಾಹೇಬರು ನಮಗೆ ನಾವು 220 ಜನ ವಕೀಲರಿದ್ದೇವೆ. 220 ಜನ ವಕೀಲರಲ್ಲಿ ಹೆಚ್ಚಿನ ವಕೀಲರು ಹಿರಿಯ ವಕೀಲರಾಗಿದ್ದರಿಂದ ಅವರಿಗೆ ಲೈಬ್ರರಿ ವ್ಯವಸ್ಥೆ ಇಲ್ಲ ಮತ್ತು ಸಂಘದ ಕೊಠಡಿ ಭಾಳ ತೊಂದರೆ ಆಗ್ತಾ ಇದೆ. ನಾವು ಇಲ್ಲಿ ಕೋರ್ಟ್ಗಳು ಕಲಾಪ ನಡೆಯೋದು ಕಷ್ಟ ಆದ್ದರಿಂದ ನಾವು ಹೊಸ ಕೋರ್ಟ್ಗೆ ಈಗ ಹೋಗಬೇಕಾದ ಅನಿವಾರ್ಯತೆ ಇದೆ. ನಾವು ಕೋರ್ಟ್ಗೆ ಹೋಗ್ತಾ ಇರಲಿಲ್ಲ ನಮಗೆ, ಯಾಕೆಂದರೆ ಅಲ್ಲಿ ಅಸೋಸಿಯೇಷನ್ ಇಲ್ಲ. ಅದು ತಾವು ನಮಗೆ ಖಂಡಿತವಾಗೂ ಶೀಘ್ರವಾಗಿ ಅಸೋಸಿಯೇಷನ್ ಮಾಡಿಸ್ಕೊಡ್ತೀರಿ ಅನ್ನೋ ಭರವಸೆ ಮೇಲೆ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇದ್ದೀವಿ. ಆದ್ದರಿಂದ ತಾವು ದಯವಿಟ್ಟು ನಮಗೆ ಸಂಘವನ್ನು ಬೇಗ ಕಟ್ಟಡನ ಪ್ರಾರಂಭ ಮಾಡಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತೇನೆ. ತಾವು ಮನಸ್ಸು ಮಾಡಿದರೆ ಇನ್ನು 1 ವರ್ಷದಲ್ಲಿ ನಮ್ಮ ಕಟ್ಟಡ ಆಗ್ತದೆ ಅನ್ನೋ ಭರವಸೆ ಸಹ ನಮಗೆ ಇದೆ. ಏಕೆಂದರೆ 220 ಜನ ವಕೀಲರು ಒಂದು ಕಡೆ ಇರಬೇಕಾದ್ರೆ ಅಲ್ಲಿ ಆ ರೀತಿ ಅಸೋಸಿಯೇಷನ್ ವ್ಯವಸ್ಥೆ ಇಲ್ಲ. ಯಾವುದೋ ಒಂದು ಚಿಕ್ಕ ಕೊಠಡಿ ಕೊಟ್ಟರೆ ನಮಗೆ ಲೇಡೀಸ್ ಅಡ್ವೊಕೇಟ್ ಇದ್ದಾರೆ, ಜೆಂಟ್ಸ್ ಅಡ್ವೊಕೇಟ್ ಇದ್ದಾರೆ, ಭಾಳ ತೊಂದರೆ ಇದೆ. ನಾವು ಈಗ ಶೀಘ್ರವಾಗಿ ಅಸೋಸಿಯೇಷನ್ ಆಗಬೇಕು, ಅದು ಭಾಳ ಕಷ್ಟ ಅನುಭವಿಸ್ಬೋದು. ದಯವಿಟ್ಟು ನಾವು ನಮಗೆ ಅಸೋಸಿಯೇಷನ್ ಕಟ್ಟಡ ಪ್ರಾರಂಭ ಮಾಡಿಕೊಡ್ಬೇಕು ಹೇಳ್ಕೊಳ್ತಾ, ಅದೇ ರೀತಿ ನಮ್ಮ ಸಂಘಕ್ಕೆ ತಮ್ಮಿಂದ ಒಂದು ಒಳ್ಳೆಯ ಲೈಬ್ರರಿ ಮಾಡಿಸ್ಕೊಡ್ಬೇಕು. ವಕೀಲರಿಗೆ ಲೈಬ್ರರಿನೇ ಭಾಳ ಇಂಪಾರ್ಟೆಂಟು. ಲೈಬ್ರರಿ ಇಲ್ಲದೆ ಇರೋ ವಕೀಲರು ಸ್ಟಡಿ ಮಾಡ್ದೇ ಕೋರ್ಟ್ಗಳಲ್ಲಿ ಹೋಗಿ ಕಾರ್ಯಕಲಾಪ ನಡೆಸೋದು ಭಾಳ ಕಷ್ಟ ಆಗಿದೆ. ಅದರಿಂದ ತಾವು ನಮಗೆ ನಮ್ಮ ಸಂಘಕ್ಕೆ ಲೈಬ್ರರಿ ಮಾಡಿಸ್ಕೊಡ್ತೀವಿ. ನಮಗೆ ಧನ್ಯವಾದಗಳು ಮಾತಾಡೋದು. ತಾವೆಲ್ಲ ನನ್ನ ಆಗಮನಕ್ಕೆ ಕಾಯ್ದು ಸ್ವಾಗತ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮ್ಮ ವಕೀಲ ಸಂಘದ ಅಧ್ಯಕ್ಷ ಹೇಳಿದಂಗೆ ಯಾವ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೂ ಇಷ್ಟೊಂದು ಕೋರ್ಟ್ ಇಲ್ಲ.
ಸೊ ನಾನು ಚೀಫ್ ಜಸ್ಟಿಸ್ಗೆ ರಿಕ್ವೆಸ್ಟ್ ಮಾಡಿ ಟೈಮ್ ಕೂಡ ಕೇಳಿದ್ದೆ. ಅವರು ಒಂದು ಟೀಮ್ ಎಲ್ಲ ಕಳಿಸಿ ರಿವ್ಯೂ ಮಾಡಿದ್ರು. ಈಗ ಹೊಸ ಚೀಫ್ ಜಸ್ಟಿಸ್ ಬಂದಿದ್ದಾರೆ, ಸೋಮವಾರ ಬರ್ತಾರೆ ಅಂತ ಹೇಳಿ ನನಗೆ ಮಾಹಿತಿ ಇದೆ. ಸೊ ಹೊಸಬ್ರ ಕೈಲೇ ಮಾಡಿಸೋಣ. ಎರಡನೇದು, ನೀವೆಲ್ಲ ನಿಮ್ಮ ಕ್ಲೈಂಟ್ಸು ಅವರನ್ನೆಲ್ಲ ಕೂಡ ಅವತ್ತು ಪಾರ್ಟಿಸಿಪೇಟ್, ನಾವು ರಾಜಕೀಯದವ್ರು ನಾನು ಕರ್ಕೊಂಡು ಬರೋದು ದೊಡ್ಡದಲ್ಲ, ನಾವು ಜನ ಸೇರಿಸೋದು ನಮಗೇನು ದೊಡ್ಡದಲ್ಲ, ನಿಮಗೂ ಗೊತ್ತಿದೆ. ನೀವೆಲ್ಲ ಹತ್ತೋದು ಅದಕ್ಕೆ ಭಾಳ ಚೆನ್ನಾಗಿ ಗ್ರ್ಯಾಂಡ್ ಫಂಕ್ಷನ್ ಮಾಡಬೇಕು. ನಿಮ್ಮ ಸಂಘದ ವಿಚಾರ ಹೇಳ್ತಾ ಇದ್ದೀರಿ, ಅದೇನು ತಲೆ ಕೆಡಿಸ್ಕೋಬೇಡಿ. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಕ್ಕಿಂತ ದೊಡ್ಡದಾಗಿ ಕಟ್ಟೋಣ. ಮೇಜರ್ ಬಿಲ್ಡಿಂಗು ಅವರು ಅಬ್ಜೆಕ್ಷನ್ ಮಾಡುತ್ತಿದ್ದಂಗೆ ಕೋರ್ಟ್ ಅವರು ಅದನ್ನೆಲ್ಲ ಮುಗಿಸೋಣ. ಯಾರ ರೋಡ್ ಗೀಡೆಲ್ಲ ಆಗ್ತಾ ಇದೆ, ಭಾಳ ಒಂದೊಂದೇ ಡೆವಲಪ್ಮೆಂಟ್ ಆಗ್ತಾ ಇದೆ. ಸಂಘ ಕೂಡ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಾನು ಇವತ್ತು ನೋಡಬೇಕು ಅಂತಿದ್ದೆ ಅಲ್ಲಿ ಹೋಗಿ ಸ್ಪಾಟ್ನ. ಈಗ ನನಗೆ IPL ಮ್ಯಾಚು ಅವರೆಲ್ಲ ಪಾಪ ಸೆಷನ್ ಬರ್ತಾ ಇದ್ದಾರೆ. ಅದೆಲ್ಲ ನಾನು ಕೂತ್ಕೊಂಡಲ್ಲೆಲ್ಲ ಮೀಟಿಂಗ್ ಮಾಡಬೇಕಾಯ್ತು ಪೊಲೀಸ್ ಆಫೀಸರ್ ಅಂತ ಎಲ್ಲ. ಈ ಗ್ರ್ಯಾಂಡ್ ಸ್ಟೆಪ್ಸ್ ಹತ್ರ ಅವ್ರಿಗೆ ಒಂದು ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ. ಸಾಯಂಕಾಲ ಸ್ಟೇಡಿಯಮಲ್ಲಿದೆ. ಆಮೇಲೆ ಅವ್ರನ್ನ ರಿಸೀವ್ ಮಾಡೋದು ಮತ್ತೊಂದು, ಅವ್ರಿಗೆ ನಮ್ಮ ಪೊಲೀಸ್ ಅವರೆಲ್ಲ ಸ್ವಲ್ಪ ಓಪನ್ ಗಾಡಿಗೆ ಬರೋದು ಬೇಡ ಅದೆಲ್ಲ ಅಂತೇಳಿ ಅವ್ರನ್ನ ರಿಸೆಪ್ಷನ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಇದೆ. ಸೊ ಅದಕ್ಕೆ ನಾನು ನಮಗೆಲ್ಲ ಹೇಳೋದಿಷ್ಟೇ, ಅವೆಲ್ಲ ನಾನು ಮತ್ತೆ ಇನ್ನೊಂದು ದಿನ ಬರ್ತೀನಿ, ಆ ಸ್ಪಾಟ್ ನೋಡ್ತೀನಿ, ನಿಮ್ಮೆಲ್ಲ ಇಟ್ಕೊಂಡು ಈ ಹೊಸ ಸೀಸನ್ ಭೇಟಿ ಮಾಡೋಣ, ಟೈಮ್ ಫಿಕ್ಸ್ ಮಾಡೋಣ. ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ದೆಲ್ಲ ಪ್ರಾಬ್ಲಮ್ ಅದು, ನನ್ನ ಪ್ರಾಬ್ಲಮ್ ಎಲ್ಲ ಸಾರ್ಟ್ಔಟ್ ಮಾಡಿಕೊಡ್ತೀನಿ. ನಿಮ್ಮ ಆಫೀಸ್ ಎಲ್ಲ ಕೋರ್ಟ್ಗೆ ಏನೇನು ಬೇಕು ದೊಡ್ಡ ಕೋರ್ಟ್ಗೆಲ್ಲ ಮಾಡಿದ್ವಿ. ಎಷ್ಟೇ ಒತ್ತಡ ಇದ್ದರೂ ಕೆಲವೆಲ್ಲ ಕೇಸ್ ಹಾಕಿ PL ಹಾಕಿ ಏನೇನು ತೊಂದರೆ ಮಾಡಿದ್ರು ಅನ್ನೋದು ಗೊತ್ತಿದೆ. ಪಾಪ ಇನ್ನು ಎದುರುಗಡೆ ರೋಡು ಜಾಗ ಕೊಟ್ಟವ್ರಿಗೆ ಪಾಪ ಇನ್ನೂ ನಾವು ಅವ್ರಿಗೆ ಮನೆ ಕಟ್ಟಕ್ಕೇನೆ ಕೆಲವು ಕಾನೂನುಗಳು ತೊಡಕು ಮಾಡ್ತಾ ಇದ್ದಾರೆ. ಈಗ ಅದನ್ನು ಕ್ಯಾಬಿನೆಟ್ಲು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಅವರೆಲ್ಲ ಪಾಪ ಜಾಗ ಬಿಟ್ಕೊಟ್ಟವರು ಅವ್ರಿಗೆಲ್ಲ ಸೈಟ್ ಹಂಚಿದ್ದಾರಲ್ಲ, ಅದು ಕೂಡ ಅವ್ರಿಗೆ ಜಾಗ ಅಲ್ಲೆಲ್ಲ ಕೊಟ್ಟಿದ್ದೀವಿ. ಸೊ ಕೆಲವು ಸಮಸ್ಯೆ ಇದೆ, ತಲೆ ಕೆಡಿಸ್ಕೊಬೇಡಿ. ಅವೆಲ್ಲ ಸಾರ್ಟ್ಔಟ್ ಮಾಡೋಂಥ ಜವಾಬ್ದಾರಿ ನಂದು. ನಿಮ್ಮದು ವಿಶ್ವಾಸ, ನಿಮ್ಮದು ಕೆಲಸ, ನನ್ನ ಕೆಲಸ, ನಿಮ್ಮ ಕೆಲಸ, ನಿಮ್ಮ ಕೆಲಸ, ನಮ್ಮ ಕೆಲಸ. ನಮಸ್ಕಾರ.